ಎಸ್ ಹಾಯ್ ಹಲೋ ನಮಸ್ತೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಆದರವಾದಂತಹ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇದು ಜಂಗಲ್ ಮಂಗಲ್ನ ಜುಲೈ 4th ರಿಲೀಸ್ ಆಗಿದೆ. ಸಾಕಷ್ಟು ರೆಸ್ಪಾನ್ಸಸ್ ಆದಮೇಲೆ ಇದೊಂದು ಸಕ್ಸಸ್ ಮೀಟ್ ನಿಮಗಾಗಿ. ಆ್ಯಂಡ್ ತಮ್ಮೆಲ್ಲರಿಗೂ ಆದರವಾದಂಥ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ನಮ್ಮ ನಿರ್ದೇಶಕರಿದ್ದಾರೆ, ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ರಕ್ಷಿತ್ ರೈ ಅವ್ರನ್ನ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಉಗ್ರಾವತಾರದ ಉಗ್ರ ಮಂಜು ಸರ್, ಮ್ಯಾಕ್ಸ್ ಮಂಜು ಆಗಿದ್ರು, ಈಗ ಜಂಗಲ್ ಮಂಗಲ್ ಮಂಜು ಆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಷ್ಟು ದಿನ ನೀವು ಖಡಕ್ ಲುಕ್ಕಲ್ಲಿ ನೋಡ್ತಿದ್ದಂಥ ಯಶ್ ಶೆಟ್ಟಿ ಅವರು ಈಗ ಪ್ರವೀಣನಾಗಿ ಕಾಣಿಸ್ಕೊಂಡಿದ್ದಾರೆ ಜಂಗಲ್ ಮಂಗಲ್ ಮೂಲಕ. ಫುಲ್ ಸಾಫ್ಟ್ ಆಗಿ ಅಯ್ಯೋ ಪಾಪ ಅನ್ಸುವಂಥ ಹುಡುಗನಾಗಿ. ಸೊ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹರ್ಷಿತಾ ರಾಮಚಂದ್ರ ಮೊದಲನೇ ಬಾರಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತನ ಹೇಳ್ತಾ, ಮೊದಲನೇದಾಗಿ ನಾಯಕ ನಟರಾಗಿರುವಂತ ಯಶ್ ಶೆಟ್ಟಿ ಸರ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ಮೀಡಿಯಾ ಮಿತ್ರರಿಗೆ ಸ್ವಾಗತ. ತುಂಬ ಖುಷಿ ಆಗ್ತಿದೆ. ಇದೊಂದು ನಮ್ಮ ಚಿಕ್ಕದಾದ ಒಂದು ಸಕ್ಸಸ್ ಮೀಟ್ ಜಂಗಲ್ ಮಂಗಲ್. ಇದು ನಾನು ಕ್ಲಿಯರಾಗಿ ಹೇಳ್ತೀನಿ, ಇದೇನಂತಂದರೆ ನಾವು ಕಮರ್ಷಿಯಲಿ ದುಡ್ಡು ಮಾಡಿದ್ದೀವಿ ಅಂತ ಸಕ್ಸಸ್ ಮೀಟ್ ಅಲ್ಲ. ಒಂದು ಒಳ್ಳೆಯ ರೆಸ್ಪಾನ್ಸ್, ಯಾರ್ಯಾರು ನೋಡಿದ್ದಾರೆ ಅವರ ಅಭಿಪ್ರಾಯಗಳು, ನಮಗೇನು ಮೆಸೇಜ್ಗಳು ಬರ್ತಾ ಇದ್ದಾವೆ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಕಡೆಯಿಂದಲೂ ಈ ಸ್ಯಾಟರ್ಡೆ ಸಂಡೇ ನಾವು ನೋಡ್ತೀವಿ, ಫ್ಯಾಮಿಲಿ ಜೊತೆಗೆ ಹೋಗ್ತಾಯಿದ್ದೀವಿ. ಮತ್ತು ದಿಲ್ಲಿಂದ ಕಾಲ್ ಬಂತು, ಅಲ್ಲಿ ಕನ್ನಡ ಸಂಘದಿಂದ ನಿಮ್ಮ ಮೂವಿ ಬಗ್ಗೆ ಒಂದು ಒಳ್ಳೆಯ ರಿವ್ಯೂ ಬಂದಿದೆ, ಒಂದು ಶೋನ ನಾವು ಇಲ್ಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ NRA ಇಂದ ಫೋನ್ ಬಂತು, ನಿಮ್ಮ ಪಕ್ಕ ಇಲ್ಲ ಇದೆಲ್ಲ ಒಂದು 2-3 ವೀಕ್ಸ್ ಮುಗಿಲಿ, ನಾವು ಇಲ್ಲಿ ಶೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಪಡುಬಿದ್ರೆಯಲ್ಲಿ ಯಾರೊಬ್ರು ಫೋನ್ ಮಾಡಿ ಹೇಳಿದ್ರು ನಮಗೆ, ಒಂದು ಶೋನ ನಾನು ಫುಲ್ ತಗೊಂಡು ಮಾಡ್ತೀನಿ, ನೀವೆಲ್ಲ ಫ್ರೀ ಆಗಿಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗೆ ಒಂದು ಚಿಕ್ಕದಾದ ಮೂವಿದು ಏನು ಸ್ಟ್ರೆಂತ್ ಇದೆ, ಅದರ ತಾಕತ್ತೇನಿದೆ, ಅದರಿಂದಾಗಿ ನಮಗೆಲ್ಲ ಕರೆಗಳು ಬರ್ತಾ ಇದ್ದಾವೆ, ನೋಡಿದವರು ಖುಷಿ ಪಡ್ತಿದ್ದಾರೆ. ಸೊ ಆ ಒಂದು ವಿಷಯನ ನಿಮಗೆಲ್ಲ ತಿಳಿಸೋಕ್ಕಂಥ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ನ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈ ಮುಖೇನ ನಾನು ಕೆಲವೊಂದು ಜನರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಬೆಂಗಳೂರಲ್ಲಿ. ಮಾಡಿದ ಮೇಲೆ ಮೊದಲನೇದಾಗಿ ಗುರುದೇಶ್ ಪಾಂಡೆ ಮತ್ತು ಅನಿಲ್ ಯಾದವ್ ಇವರು ಮಾರನೇ ದಿವಸ ಇಮಿಡಿಯೇಟ್ ಆಗಿ ಅವ್ರ ಆಫೀಸಿಗೆ ಕರೆದುಬಿಟ್ಟು, ತುಂಬ ಒಳ್ಳೆ ಮೂವಿ ಮಾಡಿದ್ದೀರಾ, ನಿಮ್ಮ ಪ್ರಚಾರ ಕಮ್ಮಿ ಆಯಿತು, ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುದೇಶ್ ಪಾಂಡೆ ಅವರು ಅವರ ಫೋನಿಂದಲೇ ಶರಣ್ ಸಾರಿಗೆ, ತರುಣ್ ಸುಧೀರ್ ಅವರಿಗೆ, ಶಶಾಂಕ್ ಸಾರಿಗೆ, ಇವರಿಗೆಲ್ಲರಿಗೂ ಫೋನ್ ಮಾಡಿ, ಬಿ ಗಣಪತಿ ಸಾರ್ ಆಗಿರ್ಬೋದು, ಗೌರಿ ಶೆಟ್ಟಿ ಅವರಾಗಿರ್ಬೋದು, ಇವರಿಗೆಲ್ಲ ಕಾಲ್ ಮಾಡಿ, ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಮೂವಿ ಬಂದಿದೆ, ನಾವ್ಯಾರು ಮಿಸ್ ಮಾಡಬಾರ್ದು, ಅಪರೂಪವಾಗಿ ಈ ಥರ ಬರೋದು, ಹೊಸ ತಂಡಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮೂವಿನ ನೋಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದರು. ಶರಣ್ ಸಾರ್ ಬಂದು ಮೂವಿ ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟು ಡೈರೆಕ್ಟ್ರಿಗೆ, ಮಂಜು ಸಾರಿಗೆ, ಹಾಗೆ ಮೂವಿ ನೋಡ್ಕೊಂಡು ಹೋದ್ಮೇಲೆ ಧ್ರುವ ಸಾರಿಗೂ ಫೋನ್ ಮಾಡಿ ಹೇಳಿದರು, ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೇಕಂತ ಹೇಳ್ಬಿಟ್ಟು. ಮಾರನೇ ದಿವಸ ಧ್ರುವ ಸಾರ್ ಅವ್ರು ಬಂದು ಮೂವಿ ನೋಡಿ, ಅದು ಕೂಡ ತುಂಬ ಹೆಲ್ಪ್ ಆಯ್ತು ನಮಗೆ. ಸೊ ಈ ಮೂವಿ ಕಂಪ್ಲೀಟ್ ಆಗಿ ಹೀರೋ ಬಂದುಬಿಟ್ಟು ನಾವ್ಯಾರು ಅಲ್ಲ, ಖಂಡಿತವಾಗಿಯೂ ನಮ್ಮ ಡೈರೆಕ್ಟ್ರು. ಯಾಕಂದರೆ ಅವರ ಸ್ಕ್ರೀನ್ ಪ್ಲೇಗೆ, ಅವರ ಡೈರೆಕ್ಷನ್ಗೆ ತುಂಬ ಒಳ್ಳೆಯ ಮಾತುಗಳು ಕೇಳಿ ಬರ್ತಾ ಇದೆ. ನಂಗೆ ಗೊತ್ತಿದ್ದಂಗೆ 2-3 ಜನ ಪ್ರೊಡ್ಯೂಸರ್ಸು ನನಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ಮ ತಂಡ ತುಂಬ ಇಷ್ಟ ಆಯಿತು ನಮಗೆ, ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು, ನಿಮ್ಗಳ ಜೊತೆ ಒಂದು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಆಗುತ್ತೆ ಒಂದು ಸೆಕೆಂಡರಿ, ಆ ಒಂದು ಮಾತು ಬಂತಲ್ಲ, ಅದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ತಲುಪಿದ್ದೀವಿ ನಾವು. ಹಾಗೆ ಮಂಜಣ್ಣ ಇದ್ದಾರೆ. ಸೊ ಮ್ಯಾಕ್ಸ್ ಮಂಜಣ್ಣ, ಗ್ರೇ ಮಂಜಣ್ಣ ಎಲ್ಲ ಹೋಗ್ಬಿಟ್ಟು ಈಗ ಬಾಬು ಆಗಿ ಕಾಣಿಸ್ಕೋತಿದ್ದಾರೆ. ಅವರ ಕ್ಯಾರೆಕ್ಟರ್ನ ತುಂಬ ಜನ ಇಷ್ಟಪಡ್ತಿದ್ದಾರೆ. ಧ್ರುವ ಸಾರಿಗೂ ತುಂಬ ಇಷ್ಟ ಆಗಿಬಿಡ್ತು, ಶರಣ್ ಸಾರಿಗೂ ತುಂಬ ಇಷ್ಟ ಆಗಿಬಿಡ್ತು. ನಮ್ಮ ಊರಲ್ಲೂ ಕೂಡ ನಂಗೊಂದು 2-3 ಜನ ಕೇಳಿದ್ರು, ನಿಂಗೆ ಮಾಡೋದಲ್ವಾ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಆ ಥರ ಒಂದು ಅದ್ಭುತವಾದ ಕ್ಯಾರೆಕ್ಟರ್. ಯಾಕಂದರೆ ಅದನ್ನು ಅವರು ಅಷ್ಟು ಜಸ್ಟಿಫೈ ಮಾಡಿದ್ದಾರೆ. ಆ ಜಸ್ಟಿಫೈ ಮಾಡಿದ್ರಿಂದ ಎಲ್ಲರಿಗೂ ಅದು ಕನೆಕ್ಟ್ ಆಗ್ತಾ ಇದೆ. ಪಾತ್ರ ದೊಡ್ಡದು ಚಿಕ್ಕದು ಏನೂ ಅಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಅದನ್ನು ಮಾಡಿದಾಗ 100% ಕೊಟ್ಟು ಮಾಡಿದಾಗ ಅದರ ವ್ಯಾಲ್ಯೂ ಬಂದುಬಿಟ್ಟು ಆ ಮೂವಿ ತಂಡಕ್ಕಾಗುತ್ತೆ, ಆ ಮೂವಿಗಾಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್, ನೀವು ಮಾಡಿದ್ದು ಕೂಡ ನಮಗೆ ಒಂದು ಲಕ್ ಫ್ಯಾಕ್ಟರೇ. ಹಾಗೆ ಈ ಮೂವಿಯ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂಥ ಹರ್ಷಿತಾ, ತುಂಬ ಜನ ಇಂಡಸ್ಟ್ರಿ ಅವರು, ಇದು ಫಸ್ಟ್ ಮೂವಿಯಲ್ಲಿ ಒಬ್ಬರು ಆ್ಯಕ್ಟ್ ಮಾಡ್ದಂಗೆ ಅನಿಸ್ತಾ ಇಲ್ಲ, ತುಂಬ ಅನುಭವ ಇದ್ದು ಮಾಡ್ದಂಗೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಆಗಿರ್ಬೋದು ಅವ್ರಿಗೂ ಬಂದಿರುತ್ತೆ, ನನಗೂ ಬಂದಿತ್ತು. ಹಾಗಾಗಿ ಕಮರ್ಷಿಯಲ್ ನಾವು ಹಿಟ್ಟಾದೀವಿ ಅಂತ ಇದು ಖಂಡಿತವಾಗಿಯೂ ಅಲ್ಲ ಸಕ್ಸಸ್ ಮೀಟು, ಅದನ್ನು ಆಗಬೇಕು. ಆದರೆ ಒಂದು ಎಲ್ಲ ರೀತಿಯ ಪ್ರೆಸ್ ಅವರು ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು. ಯಾಕಂದರೆ ಅವರ ಪ್ರೀತಿ
ನಾನು ಇಂಡಸ್ಟ್ರಿಗೆ ಬಂದಾಗಿನಿಂದನೂ ಇತ್ತು. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಕರೆದುಬಿಟ್ಟು, ನೋಡು ನೀನು ಒಳ್ಳೆ ಆ್ಯಕ್ಟ್ರು, ನಿನ್ನ ಲ್ಯಾಂಗ್ವೇಜ್ ಸ್ವಲ್ಪ ಈ ಥರ ಇದೆ, ಇದನ್ನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕರೆದು ಕೂರಿಸಿ ಏನೇನು ತಪ್ಪುಗಳು ನಡೀತಿದೆ ನೀನೇನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನನ್ನ ಬೆನ್ನು ತಟ್ಟಿದವರು ನಮ್ಮ ಮಾಧ್ಯಮ ಮಿತ್ರರು. ನಾನು ಯಾವತ್ತೂ ಕೂಡ ಅವರಿಗೆ ಮನ್ಸಾರೆ ಅವರನ್ನೆಲ್ಲ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಹತ್ರ ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ಮೂವಿ ತುಂಬ ಚೆನ್ನಾಗಿದೆ ಅಂತ ನೋಡ್ಕೊ ಬಂದವರು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ. ನಿಜವಾಗ್ಲೂ PVRನ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಾವೇ ಎಲ್ಲೆಲ್ಲ ಕಡೆ ಒಂದು 10 ಟಿಕೆಟ್ ಮಾಡ್ತಿದ್ದೀವಿ, ಸುಳ್ಳು ಹೇಳ್ಬಾರ್ದು, ನಾವು ಮಾಡ್ತಿದ್ದೀವಿ. ಆದರೆ ಆ 10 ಟಿಕೆಟ್ ಬಿಟ್ಟು ಮೊನ್ನೆ GTಯಲ್ಲಿ 40 ವಾಕಿಂಗ್ ಬಂದಿದೆ, ನಿನ್ನೆ ಕನಕಪುರ ಫಾರಂ ಮಾಲಲ್ಲಿ 40ರಿಂದ 45 ವಾಕಿಂಗ್ ಬಂದಿದೆ. ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಖಂಡಿತವಾಗಿ ಈ ಮೂವಿ ನಿಲ್ಲುತ್ತೆ, ಇದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆನೆ ದಯಾಲ್ ಸರ್ಗೆ ಫೋನ್ ಮಾಡಿಬಿಟ್ಟು, ಸರ್ ಮೂವಿಯ ಈ ಥರ ಇದಿದೆ, ಸ್ವಲ್ಪ ಅದನ್ನು ನಿಲ್ಲಿಸೋಕೆ ನಿಮ್ಮ ಸಹಕಾರ ಬೇಕಂತ ಕೇಳಿಕೊಂಡೆ. ಅವ್ರು ಓಕೆ ಅಂದರು. ಹಾಗೆ ಗುರುದೇಶ್ ಪಾಂಡೆ ಸರ್ಗೂ ಫೋನ್ ಮಾಡಿದೆ. PK ಗಂಗಾಧರ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆಯ ಮೂವಿ ಆದಷ್ಟು ಇನ್ನೂ ಜನಗಳಿಗೆ ತಲುಪಬೇಕಂದ್ರೆ ನಾವು ನಿಮ್ಮ ಮುಖಾಂತರನೇ ತಲುಪಿಸ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ನ ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಸೊ ನಿಮ್ಮ ಮುಖಾಂತರ ಇನ್ನೂ ಆದಷ್ಟು ಜನ ಬಂದು ಈ ಮೂವಿನ ನೋಡೋಂಗಾಗಲಿ, ಕಮರ್ಷಿಯಲ್ ಸಕ್ಸಸ್ ಆಗಲಿ, ಇನ್ನೂ ಈ ಮೂವಿ ಜಾಸ್ತಿ ತಲುಪಲಿ. ತಲುಪಿದ ಮೇಲೆ ಒಳ್ಳೆ ಕಮರ್ಷಿಯಲ್ ಸಕ್ಸಸ್ ಆದಮೇಲೆ ನಾವು ಇನ್ನೊಂದು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನು ಡೈರೆಕ್ಟರ್ ಮಾತಾಡ್ತಾರೆ ನಮ್ಮ ಮೂವಿ ಮಂಜಣ್ಣ ಸರ್.